ನಮಸ್ಕಾರ ಸ್ನೇಹಿತರೆ. ಬುದ್ಧನು ಹೇಳಿದ ಮೊದಲ ಸತ್ಯವೇ ಜೀವನ ದುಃಖಮಯ. ಆದರೆ ಅವರು ಇಲ್ಲಿ ದುಃಖವನ್ನು ಕೇವಲ ನೋವು ಅಥವಾ ದುಃಖದ ರೂಪದಲ್ಲಿ ಅಲ್ಲ, ಬದಲಾವಣೆ, ನಿರೀಕ್ಷೆ, ಅಸಂತೋಷ ಇವೆಲ್ಲವನ್ನೂ ಒಳಗೊಂಡಂತೆ ವಿವರಿಸುತ್ತಾರೆ. ಈ ಬುದ್ಧನ ಅರಿವಿಗೆ ಕಾರಣವಾದದ್ದು ಜೀವನವೇ ನೈಜ ಸ್ವರೂಪ. ಯಾವುದು ಶಾಶ್ವತವಲ್ಲ, ಯಾವುದು ತೃಪ್ತಿಕರವೂ ಅಲ್ಲ ಮತ್ತು ಯಾವುದು ಆತ್ಮವೂ ಅಲ್ಲ. ಬುದ್ಧನು ಸತತವಾಗಿ ನಮಗೆ ಹೇಳಿದ ಮಹತ್ವಪೂರ್ಣ ಉಪದೇಶವೆಂದರೆ ಮಧ್ಯಮ ಮಾರ್ಗ. ಇದು ಇಂದ್ರಿಯ ಸುಖದ ತೀವ್ರತೆ ಮತ್ತು ಕಠಿಣ ತಪಸ್ಸು, ಈ ಎಕ್ಸ್ಟ್ರೀಮ್ಸ್ಗಳ ನಡುವಿನ ಸಮತೋಲನದ ಮಾರ್ಗ. ಇಂತಹ ಜೀವನವೇ ನಿಜವಾದ ಶಾಂತಿಗೆ ಕೊಂಡಿಯಾಗಿದೆ. ನಾವು ಬದುಕಿನಲ್ಲಿ ಅತಿಯಾದ ಆಸೆ, ಕ್ರೋಧ ಅಥವಾ ಅಭಿಮಾನ ಇವುಗಳಿಂದ ದೂರವಿರಬೇಕೆಂಬುದು ಬುದ್ಧನ ಉಪದೇಶ. ಬುದ್ಧನು ಅಷ್ಟಾಂಗ ಮಾರ್ಗವನ್ನು ಸೂಚಿಸಿದರು. ಇದು ನೈತಿಕ ಜೀವನಕ್ಕೆ ಮಾರ್ಗದರ್ಶಿಯಾಗುತ್ತದೆ. ಈ 8 ಹಂತಗಳು ಇಂತಿವೆ: ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್ಯ, ಸಮ್ಯಕ್ ಕರ್ಮ, ಸಮ್ಯಕ್ ಆಹಾರೋಪಜೀವನ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಸ್ಮೃತಿ ಮತ್ತು ಸಮ್ಯಕ್ ಸಮಾಧಿ. ಈ ಮಾರ್ಗವನ್ನು ಅನುಸರಿಸುವ ಮೂಲಕ ವ್ಯಕ್ತಿಯು ತನ್ನ ಮನಸ್ಸನ್ನು ಶುದ್ಧೀಕರಿಸಿ ಆಧ್ಯಾತ್ಮಿಕವಾಗಿ ಮುನ್ನಡೆದು ನಿರ್ಮಾಣವನ್ನು ಪಡೆಯಬಹುದು. ಬುದ್ಧನು ಹೆಚ್ಚು ಒತ್ತಾಯಿಸಿದಂತೆ ಅದೃಷ್ಟವೇ ಬದುಕನ್ನು ನಿರ್ಧರಿಸುವುದಿಲ್ಲ. ನಾವೇ ನಮ್ಮ ಚಿಂತೆ ಮತ್ತು ಕರ್ಮಗಳಿಂದ ನಮ್ಮ ಭವಿಷ್ಯವನ್ನು ರೂಪಿಸುತ್ತೇವೆ. ಇದು ನೈತಿಕ ಬದುಕಿಗೆ ಬಹುಮುಖ್ಯವಾದ ಸಂದೇಶ. ನಾವು ನಮ್ಮ ಸುತ್ತಲಿನವರ ಸಹಾನುಭೂತಿ, ಪ್ರೀತಿ ಮತ್ತು ಕರುಣೆಯನ್ನು ನೀಡಿದಾಗ ಮಾತ್ರ ನಿಜವಾದ ಮನುಷ್ಯರಾಗುತ್ತೇವೆ. ಬುದ್ಧನು ಎಂದೂ ಹೇಳಿದಂತೆ, ನೀನು ನಿನ್ನ ಶತ್ರುವನ್ನು ದ್ವೇಷದಿಂದ ಜಯಿಸಲು ಸಾಧ್ಯವಿಲ್ಲ. ದ್ವೇಷವನ್ನು ಗೆಲ್ಲುವುದು ಕೇವಲ ಪ್ರೀತಿಯಿಂದ ಮಾತ್ರ ಸಾಧ್ಯ. ಈ ಮಾತುಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಶಾಶ್ವತವಾಗಿ ಅನ್ವಯಿಸುತ್ತವೆ. ಸಂಪತ್ತಿಗಿಂತ ಧರ್ಮ, ಗೌರವಕ್ಕಿಂತ ಶಾಂತಿ, ಅಧಿಕಾರಕ್ಕಿಂತ ಸಹಾನುಭೂತಿ, ಈ ಮೌಲ್ಯಗಳೇ ಬುದ್ಧನು ನಮಗೆ ಬೋಧಿಸಿದ ನೈತಿಕತೆ. ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ನಿಜವಾದ ಶ್ರೇಷ್ಠತೆಯನ್ನು ಸಾಧಿಸಬಲ್ಲೆವು. ಆದ್ದರಿಂದ ನಾವು ಬುದ್ಧನ ತತ್ವಗಳನ್ನು ಅನುಸರಿಸಿ ನೈತಿಕತೆಯ ಜೊತೆಗೆ ಸರಳವಾಗಿ ಬದುಕಿದರೆ ಈ ಮಾನವ ಜೀವನ ಸಾರ್ಥಕವಾಗುವುದು. ಧನ್ಯವಾದಗಳು.